ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರುದ್ರ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ವಿಚಾರಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ರಂಗಮಂದಿರದಲ್ಲಿ ಜರುಗಿದ ಒಂದು ದಿನದ ಚಿಂತನ ಮಂಥನ ಸಮಾವೇಶ. ಎಸ್ಐಆರ್ನಿಂದ ಬಡವರ ಜೀವನ ಅಯೋಮಯವಾಗಲಿದೆ. ಪರಕಾಲ್ ಪ್ರಭಾಕರ್. ಎಸ್ಐಆರ್ನಿಂದ ಬದುಕಿದ್ದು ಸತ್ತಂತೆ ಮಾಡುವ ಹುನ್ನಾರ ನಡೆದಿದೆ. ಚಿಂತಕ ಶಿವಸುಂದರಂ. ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ ವತಿಯಿಂದ ಉಚಿತ ಸಾಮೂಹಿಕ ವಿವಾಹ ಆಯೋಜನೆ. ಫೆಬ್ರವರಿ 28ರ ಒಳಗೆ ನೋಂದಣಿ ಮಾಡಿಸಿಕೊಳ್ಳಬೇಕು. ಫಾದರ್ ವಿಲ್ಸನ್. ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಸಮುದಾಯದವರು ಅರ್ಹರು. ಡಾಕ್ಟರ್ ರಾಜಶೇಖರ್ ಸೇಡಂಕರ್. ಗ್ಯಾರಂಟಿ ಯೋಜನೆ ಪ್ರಚಾರಕ್ಕಾಗಿ ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಆಯೋಜಿಸಿದ ಕಲಾ ಜಾಥಾ ವಾಹನಕ್ಕೆ ಚಾಲನೆ. ಫೆಬ್ರವರಿ 3ರಿಂದ 7ರವರೆಗೆ ಪ್ರಚಾರ ನಡೆಯಲಿದೆ. ಗ್ಯಾರಂಟಿ ಯೋಜನೆಗಳು ಸಾಮಾನ್ಯ ಜನರ ಬದುಕಿಗೆ ಲಾಭ ತಂದಿವೆ. ಅಮೃತರಾವ್ ಚಿಮ್ಕೋಡೆ. ಫೆಬ್ರವರಿ 4ರಂದು ಸಾಯಂಕಾಲ 5:30 ಗಂಟೆಗೆ ನಿಜ ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಟಕ ಪ್ರದರ್ಶನ. ಅರಹಂತ್ ಸಾವಳೆ. ರಂಗಭೂಮಿ ಟ್ರಸ್ಟ್ ಕೊಡಗು ಹಾಗೂ ರಾಷ್ಟ್ರಭಕ್ತಿ ಮಿತ್ರ ಬಳಗದ ವತಿಯಿಂದ ನಾಟಕ ಆಯೋಜನೆ. ಪಾಲ್ಗೊಳ್ಳಲು ಮುಖಂಡರಿಂದ ಕರೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಈ ದೇಶದಲ್ಲಿ ಸದ್ಯ ಬಹಳ ಕಠಿಣ ಪರಿಸ್ಥಿತಿ ತಲೆದೋರಿದೆ. ಎಸ್ಐಆರ್ನಿಂದಾಗಿ ಈ ದೇಶದ ಬಡವರು, ಅಸ್ಪೃಶ್ಯರು, ಆದಿವಾಸಿಗಳು, ಅಲ್ಪಸಂಖ್ಯಾತರು ಸೇರಿದಂತೆ ಬಡವರ ಜೀವನ ಅಯೋಮಯವಾಗಲಿದೆ. ಕೂಡಲೇ ಎಚ್ಚೆತ್ತುಕೊಳ್ಳದೇ ಇದ್ದರೆ ಅಪಾಯ ತಪ್ಪಿದ್ದಲ್ಲ ಎಂದು ಚಿಂತಕ ಪರಕಾಲ್ ಪ್ರಭಾಕರ್ ತಿಳಿಸಿದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಎಸ್ಐಆರ್ ವಿರೋಧಿ ಜನಾಂದೋಲನ ಸಮಿತಿ ವತಿಯಿಂದ ಜರುಗಿರುವಂತಹ ಒಂದು ದಿನದ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡ್ತಾರೆ. ಎಸ್ಐಆರ್ ಕುರಿತು ಚಿಂತನ ಮಂಥನ ಮಾಡುವಂತಹ ಅವಶ್ಯಕತೆ ಇದೆ. ಕೆಲವರು ಈ ದೇಶವನ್ನು ಇಸ್ರೇಲ್ ಮಾಡಲು ಹೊರಟಿದ್ದಾರೆ. ಇಲ್ಲಿ ಕೆಲವು ಸಮಾಜದವರು ತಮ್ಮ ಕುತಂತ್ರದಿಂದ ಬಡವರ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಬಹಳ ದೊಡ್ಡ ಮಟ್ಟದ ಮತದಾರರ ಹೆಸರನ್ನು ತೆಗೆಯಲಾಗ್ತಾ ಇದೆ. ಹೋರಾಟ ಮಾಡಿದಾಗ ಸ್ವಲ್ಪ ಕಡಿಮೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆದರೆ ಅದು ಕಡಿಮೆ ಆಗೋದಿಲ್ಲ. ಎಚ್ಚರಗೊಳ್ಳಿ, ಎದ್ದೇಳಿ ಕರ್ನಾಟಕ ಎನ್ನುವಂಥ ಥೀಮನ್ನು ಇಟ್ಕೊಂಡು ಈ ಒಂದು ಚಿಂತನ ಮಂಥನ ಆಯೋಜನೆ ಮಾಡಿದ್ದೇವೆ. ನೀವೆಲ್ಲರೂ ಕೂಡ ನಿಮ್ಮ ಹತ್ತಿರ ಇರುವಂಥವರಿಗೆ, ಅಕ್ಕಪಕ್ಕದವರಿಗೆ ಈ ವಿಚಾರ ಕುರಿತು, ಈ ದೊಡ್ಡ ಹುನ್ನಾರವನ್ನು ಕುರಿತು ತಾವೆಲ್ಲ ತಿಳಿಸಿ ಹೇಳಬೇಕು, ಬೀದಿಗಿಳಿದು ಹೋರಾಟ ಮಾಡಬೇಕು ಅನ್ನುವಂಥ ಕರೆಯನ್ನು ಕೊಟ್ಟರು. ಹಿರಿಯ ಅಂಕಣಕಾರರಾದ ಶಿವಸುಂದರಂ ಅವರು ಮಾತನಾಡ್ತಾರೆ. ಈ ದೇಶದಲ್ಲಿ ಬ್ರಾಹ್ಮಣಶಾಹಿ ಮೌಲ್ಯಗಳನ್ನು ಉಳ್ಳವರು ಮಾತ್ರ ಈ ದೇಶದ ನಾಗರಿಕರಾಗಿ ಉಳಿಯುತ್ತಾರೆ. ಎಸ್ಐಆರ್ನಿಂದ ಹೊರಹೋದ ಉಳಿದ ಮತದಾರರು 2ನೇ ದರ್ಜೆಯ ಮತದಾರರಾಗಿ ಉಳಿತಾರೆ. ಜರ್ಮನಿಯಲ್ಲಿ ಹಿಟ್ಲರ್ 60 ರಾಜ್ಯಗಳ ಯಹೂದಿಗಳನ್ನು ಕೊಂದುಬಿಟ್ಟ. ದೇಶದಲ್ಲಿ ಎಸ್ಐಆರ್ ಮಾಡ್ತಾ ಇರುವಂಥ ಕಾರ್ಯವೂ ಕೂಡ ಅದೇ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಈಗಾಗಲೇ 12 ರಾಜ್ಯಗಳಲ್ಲಿ ಒಂದು 10 ಕೋಟಿಗೂ ಅಧಿಕ ಮತದಾರರನ್ನು ಹೊರಗಿಡಲಾಗಿದೆ. ದೇಶದ ತುಂಬ ಮುಂದೆ 30 ಕೋಟಿಗೂ ಅಧಿಕ ಮತದಾರರನ್ನು ಹೊರಹಾಕಬಹುದು. ಆ 30 ಕೋಟಿ ಜನರಲ್ಲಿ ದಲಿತರು, ಮುಸ್ಲಿಮರು, ಆದಿವಾಸಿಗಳು, ವಲಸೆ ಕಾರ್ಮಿಕರು, ಬಡ ಜನರು ಮತದಾರರ ಪಟ್ಟಿಯಿಂದ ಹೊರಗಿರ್ತಾರೆ. ಇವರನ್ನು ಸಾಯಿಸೋದಕ್ಕೂ ಆಗಲ್ಲ, ಜೈಲಿಗೆ ಕಳಿಸೋದಕ್ಕೂ ಆಗೋದಿಲ್ಲ, ಬದುಕಿದ್ದು ಸತ್ತಂತೆ ಮಾಡಿಬಿಡ್ತಾರೆ ಎನ್ನುವಂಥ ಕಳವಳವನ್ನು ವ್ಯಕ್ತಪಡಿಸಿದರು. ಯಾವಾಗ ಮತದಾರರ ಪಟ್ಟಿಯಲ್ಲಿ ಹೆಸರು ಇರೋದಿಲ್ವೋ ಆಗ ಅವರಿಗೆ ರೇಷನ್ ಕಾರ್ಡ್ ಸಿಗಲ್ಲ, ಆಧಾರ್ ಕಾರ್ಡ್ ಸಿಗಲ್ಲ, ವೋಟರ್ ID ಸಿಗಲ್ಲ, ಸರ್ಕಾರದ ಯಾವ ಸೌಲಭ್ಯಗಳು ಕೂಡ ಸಿಗೋದಿಲ್ಲ. ಆಗ ವ್ಯಕ್ತಿ ರೋಸಿ ಹೋಗ್ತಾನೆ. ಎಸ್ಐಆರ್ ಅಂದರೆ ಕೇಂದ್ರ ಸರ್ಕಾರ 140 ಕೋಟಿ ಜನರ ಮೇಲೆ ನೀವೆಲ್ಲ ವಿದೇಶಿಗರು ಎಂದು ಜನರ ಮೇಲೆ ಹಾಕ್ತಾ ಇರುವಂಥ FIR ಆಗಿದೆ. ಈ FIR NRCಯಲ್ಲಿ ಚಾರ್ಜ್ ಶೀಟ್ ಆಗುತ್ತೆ. ಆದ್ದರಿಂದ SIR ರದ್ದು ಮಾಡಬೇಕು ಅನ್ನುವಂಥ ಮಾತನ್ನು ಶಿವಸುಂದರಂ ಅವರು ಪ್ರತಿಪಾದಿಸ್ತಾರೆ. ಇದೇ ವೇಳೆ ವೇದಿಕೆ ಮೇಲೆ ಇನ್ನೋರ್ವ ಚಿಂತಕಿ ತಾರಾರಾವ್ ಅವರು ಕೂಡ ಮಾತನಾಡ್ತಾರೆ. ಕಾರ್ಯಕ್ರಮದಲ್ಲಿ ಸಮಾನ ಮನಸ್ಕರರು, ಸಮಿತಿಯ ಸದಸ್ಯರು, ಪ್ರಗತಿಪರ ಚಿಂತಕರು ಉಪಸ್ಥಿತರಿದ್ದರು. तो मेरे को एक पुराना इंसिडेंट याद आती है. एक मुल्क में, मैं नाम नहीं लेना चाहता हूँ, उधर सब लोग शू खरीद रहे हैं, लेकिन एक साइज कम खरीद रहे हैं. उनका साइज 9 है, 8 खरीद रहे हैं, 8 है, 7 खरीद रहे हैं, 7 है, 6 खरीद रहे हैं. खटने वाले. तो सरकार को और शू कंपनीज को ये समझ में नहीं आ रहा है क्यों लोग एक साइज कम खरीद. तैयारी चल रहा है. तो एक एजेंसी को हायर किया है पता करने के लिए. तो ये लोग चले गए, घर घर जा रहे हैं, हमारा BLOs के जैसा.
तो ये पता चला कि लोग बोल रहे हैं जी हम एक साइज कम खरीद रहे हैं। क्यों जी? इसलिए खरीद रहे हैं कि हमारे जीवन है ना बहुत ही मुश्किल है, बहुत ही कष्ट है, सो मेनी डिफिकल्टीज, पूरे दिन मेहनत करना पड़ रहा है, हमारा तनख्वाह ठीक नहीं आ रहा है, आमदनी ठीक नहीं, बहुत प्रॉब्लम। तो हम शाम को घर आते हैं, हमारा जूता खोलते हैं, इतना सुकून लगता है। अरे तो इसलिए हम एक साइज कम खरीद रहे हैं। तो आपको पहले ज्यादा स्क्वीज करेगा, थोड़ा रिलीज करेगा, आपको अच्छा लगता है। ಇವತ್ತು ಈ ದೇಶವನ್ನ ಆಳುತ್ತಿರುವಂತಹ ಒಂದು ಸಿದ್ಧಾಂತ ಒಂದಿದೆ, ಅದು ಸಂವಿಧಾನ ಅಲ್ಲ, ಅದು ಸಾವರ್ಕರ್ ಸಿದ್ಧಾಂತ. ಆ ಸಾವರ್ಕರ್ ಸಿದ್ಧಾಂತ ಏನು ಹೇಳುತ್ತೆ, ಈ ದೇಶದಲ್ಲಿ ಕೇವಲ ಮೇಲ್ಜಾತಿನವರು, ಬ್ರಾಹ್ಮಣಶಾಹಿ ಮೌಲ್ಯಗಳನ್ನು ಉಳ್ಳವರು ಮಾತ್ರ ಈ ದೇಶದ ನಾಗರಿಕರು, ಉಳಿದವರಿಗೆ ಈ ದೇಶದ ನಾಗರಿಕರಾಗುವುದಕ್ಕೆ ಅರ್ಹತೆ ಇಲ್ಲ. ಅವರ ಹಬ್ಬ ಅಂತಂದ್ರೆ ಎರಡನೇ ದರ್ಜೆ ಪ್ರಜೆಗಳಾಗಿ ಬದುಕಬೇಕು. ಹಿಟ್ಲರ್ ಇದೇ ಮಾಡಿದ ಜರ್ಮನಿನಲ್ಲಿ, 60 ಲಕ್ಷ ಯಹೂದಿಗಳನ್ನ ಕೊಂದಾಕ್ದ. ಇವತ್ತು SIR ನಡೀತಿರೋ ರೀತಿ ನೋಡಿದ್ರೆ 12 ರಾಜ್ಯಗಳಲ್ಲಿ ಈಗಾಗಲೇ 10 ಕೋಟಿ ಜನ ಹೊರಗಡೆ ಇಡಲ್ಪಟ್ಟಿದ್ದಾರೆ. ಇಡೀ ದೇಶದಲ್ಲಾದ್ರೆ ಸುಮಾರು 30 ಕೋಟಿ ಜನ ಆಗ್ಬೋದು. ಆ 30 ಕೋಟಿ ಜನ ಯಾರಾಗಿರ್ತಾರೆ? ಆ 30 ಕೋಟಿ ಜನ ಆದಿವಾಸಿಗಳು, ಅಸ್ಪೃಶ್ಯರು, ದಲಿತರು, ವಲಸೆ ಕಾರ್ಮಿಕರು, ಇರುವುದಕ್ಕೆ ಸ್ಥಿರವಾದಂತ ಬದುಕಿಲ್ದಿರೋರು, ಮುಸ್ಲಿಮರು, ಇವರುಗಳೇ ಆಗಿರ್ತಾರೆ. ಈ ಎಲ್ಲಾ ಸಮುದಾಯದಲ್ಲಿರೋ ಮಹಿಳೆಯರು ಜಾಸ್ತಿ ಆಗಿರ್ತಾರೆ. ಇದು ನಮ್ಮ ಮೇಲಿರುವ ವಿಪತ್ತು. ಇಷ್ಟು ಜನ ಸಾಯಿಸಕ್ಕಾಗಲ್ಲ. ಸಾಯಿಸಿದ್ರೆ ಅರಬ್ಬಿ ಸಮುದ್ರ ಕೆಂಪಾಗ್ಬಿಡುತ್ತೆ. ಅವ್ರನ್ನ ಬೇರೆ ದೇಶಕ್ಕೆ ಕಳ್ಸಕ್ಕಾಗಲ್ಲ. ಬಾಂಗ್ಲಾದೇಶದ ಪಾಪ್ಯುಲೇಷನ್ 8 ಕೋಟಿ, 30 ಕೋಟಿ ಜನ ಯಾಕಾದ್ರೂ ಯಾಕೆ ತಗೋತಾರ ಅವರು? ಜೈಲ್ಗೆ ಹಾಕಕ್ಕಾಗಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಇರೋದೇ 1500 ಜೈಲು, ಅದ್ರಲ್ಲಿ 5 ಲಕ್ಷ ಜನ ಈಗಾಗಲೇ ಇದ್ದಾರೆ. 30 ಕೋಟಿ ಜನ ಎಲ್ಲಿಂದ ಹಾಕ್ತೀವಿ? ಜೈಲ್ಗೆ ಹಾಕಲ್ಲ, ಸಾಯಿಸಲ್ಲ. ಏನ್ ಮಾಡ್ತಾರೆ? ನಿಮ್ಮನ್ನ ಬದುಕಿದ್ದು ಸತ್ತಂತೆ ಮಾಡ್ತಾರೆ. ಭೌತಿಕವಾಗಿ ಸಾಯಿಸಲ್ಲ, ನಾಗರಿಕವಾಗಿ ಸಾಯಿಸ್ತಾರೆ. ಆರ್ಟಿಕಲ್ 21, ಆರ್ಟಿಕಲ್ 14, ಆರ್ಟಿಕಲ್ 15 ಸಂವಿಧಾನ ನಮಗೇನು ಘನತೆಯಿಂದ ಬದುಕುವ, ಪ್ರಾಣಿಗಳ ತರ ಬದುಕೋತಾರಲ್ಲ, ನಾಯಿ ನರಿಗಳ ತರ ಬದುಕೋದಲ್ಲ, ಘನತೆಯಿಂದ ಸರಿಸಮವಾಗಿ ಬದುಕುವ ಹಕ್ಕೇನು ಕೊಟ್ಟಿದೆ, ಆ ಹಕ್ಕನ್ನ ಕಸಿತಿದ್ದಾರೆ. ಬ್ರಿಟಿಷರ ಕಾಲದಲ್ಲಿ ಏನ್ ಮಾಡಿದ್ರು? ಆಸ್ತಿವಂತರು ಮಾತ್ರ ಓಟ್ ಹಾಕ್ಬೇಕು, ಶಿಕ್ಷಣ ಇರೋರು ಮಾತ್ರ ಓಟ್ ಹಾಕ್ಬೇಕು. ಅದನ್ನ ವಿರೋಧಿಸಿ ನಮ್ಮ ಸಂವಿಧಾನ ಬಂತು. ಇವ್ರು ಹಾಕಿರೋ 11 ಡಾಕ್ಯುಮೆಂಟ್ಗಳೇನು? ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು, ಡಿಗ್ರಿ ಪಾಸ್ ಆಗಿರಬೇಕು, ಪ್ರಾಪರ್ಟಿ ಇರಬೇಕು, ಪಾಸ್ಪೋರ್ಟ್ ಇರಬೇಕು, ಮತ್ತೆ ಅದೇ ಕಾಲಕ್ಕೆ ಹೋಗ್ತಿದ್ದಾರೆ. ಇದು ನಮ್ಮ ಮೇಲೆ ಇರುವ ಸವಾಲು. ವೋಟರ್ ಲಿಸ್ಟ್ ಇಂದ ಹೊರಗಾಕುವ ವಿಷಯ ಮಾತ್ರ. ಕರ್ನಾಟಕ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಹಕಾರದೊಂದಿಗೆ ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ ವತಿಯಿಂದ ಉಚಿತ ಸಾಮೂಹಿಕ ವಿವಾಹ ಮಾಡಿಸಲಾಗ್ತಾ ಇದೆ. ಫೆಬ್ರವರಿ 28ರಂದು ನೋಂದಣಿ ಮಾಡಿಸಿಕೊಳ್ಳಿಕ್ಕೆ ಕೊನೆಯ ದಿನಾಂಕ ಆಗಿದೆ. ಕನಿಷ್ಠ 10 ಜೋಡಿ ನೋಂದಣಿಯಾದಲ್ಲಿ ದುಂದು ವೆಚ್ಚವಿಲ್ಲದೆ ಉಚಿತ ವಿವಾಹವನ್ನು ಮಾಡಿಸಲಾಗುವುದು ಎಂದು ಫಾದರ್ ವಿಲ್ಸನ್ ಅವರು ತಿಳಿಸಿದರು. ಇಲ್ಲಿ ವಿವಾಹವಾದವರಿಗೆ ತಲಾ 50,000 ರೂಪಾಯಿ ಪ್ರೋತ್ಸಾಹ ಧನವನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ನೀಡಲಾಗ್ತಾ ಇದೆ. ಆದ್ದರಿಂದ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಜೈನ, ಬೌದ್ಧ, ಕ್ರೈಸ್ತ, ಸಿಖ್, ಮುಸ್ಲಿಂ ಮತ್ತು ಪಾರ್ಸಿ ಜನಾಂಗದವರು ಈ ಯೋಜನೆಗೆ ಅರ್ಹರಾಗಿರ್ತಾರೆ. ಅರ್ಹ ಆಸಕ್ತರು ಶಾಪುರ್ ಗೇಟ್ ಸಮೀಪದ ಶಹೀನ್ ಶಿಕ್ಷಣ ಸಂಸ್ಥೆಯಲ್ಲಿ ಇದರ ಕಚೇರಿಯನ್ನು ತೆರೆಯಲಾಗಿದೆ. ಅಲ್ಲಿಗೆ ಆಗಮಿಸಿ ನೋಂದಣಿಯನ್ನು ಮಾಡಿಸ್ಕೊಳ್ಬೇಕು. ಬಡವರಿಗೆ ಈ ರೀತಿಯ ಮದುವೆಗಳು ವರದಾನ ಆಗಿರತಕ್ಕಂಥದ್ದು. ಯಾಕೆಂದರೆ ಇವತ್ತು ದೊಡ್ಡ ದೊಡ್ಡ ಉಳ್ಳವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳ ಮದುವೆಯನ್ನು ಮಾಡ್ತಾರೆ. ಆದರೆ ಬಡವರು ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ಆದರೆ ಸಾಲ ಮಾಡಿ ಮದುವೆಗಳನ್ನು ಮಾಡಿಸ್ತಾ ಇರುವಂಥ ಇಂದಿನ ಸಂದರ್ಭದಲ್ಲಿ ಇದು ಬಡವರು ಬಡವರಾಗಿಯೇ ಉಳ್ಕೊಳ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗ್ತಾ ಇದೆ. ಶ್ರೀಮಂತರು ಶ್ರೀಮಂತರಾಗಿಯೇ ಉಳ್ಕೊಳ್ಳುವಂಥ ಒಂದು ಸನ್ನಿವೇಶ ಇಲ್ಲಿ ಬಂದು ಒದಗ್ತಾ ಇದೆ. ಸೊ ಹಾಗಾಗಿ ಆ ಎಲ್ಲ ದುಂದು ವೆಚ್ಚವನ್ನು ಕಡಿವಾಣ ಹಾಕಿ ಬಡವರು ಸಾಲದಲ್ಲಿ ಇರಬಾರ್ದು, ಸಾಲದ ಸುಳಿಯಲ್ಲಿ ಸಿಲುಕಬಾರ್ದು ಅನ್ನುವಂಥ ಉದ್ದೇಶದಿಂದ ಸರ್ಕಾರದ ಒಂದು ಇಲಾಖೆಯ ಸಹಕಾರದೊಂದಿಗೆ ಉಚಿತ ಸಾಮೂಹಿಕ ವಿವಾಹವನ್ನು ಮಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಅದೇ ಒಂದು ಸರ್ಕಾರದ ಒಂದು ಸಹಾಯಧನ 50,000 ರೂಪಾಯಿ, ಒಂದು ಜೋಡಿಗೆ 50,000 ರೂಪಾಯಿಯನ್ನು ಕೊಡುವಂಥ ಒಂದು ಕಾರ್ಯ ನಡೀತಾ ಇದೆ. ಹಾಗಾಗಿ ಸಾರ್ವಜನಿಕರು ಇದರ ಹೆಚ್ಚಿನ ಸದುಪಯೋಗವನ್ನು ಪಡ್ಕೊಂಡು ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸಮಿತಿಯ ಸದಸ್ಯರಾದ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಅವರು ಮಾತನಾಡ್ತಾ,
ಈ ಉಚಿತ ಸಾಮೂಹಿಕ ವಿವಾಹಕ್ಕಾಗಿ ವಧುವಿಗೆ 18ರಿಂದ 42 ವಯಸ್ಸಿರಬೇಕು, ವರನಿಗೆ 21ರಿಂದ 45 ವರ್ಷದೊಳಗೆ ಒಳಗಿನವರಾಗಿರಬೇಕು. ವಧುವರರ ವಾರ್ಷಿಕ ಆದಾಯ 2.5 ಲಕ್ಷ ಮೀರಿರಬಾರದು. ವಧುವರರಿಗೆ ಜೀವಂತ ಗಂಡ ಅಥವಾ ಹೆಂಡತಿ ಇದ್ದಲ್ಲಿ ಈ ಯೋಜನೆ ಅವರಿಗೆ ಅನ್ವಯಿಸುವುದಿಲ್ಲ. ಒಂದು ಕುಟುಂಬಕ್ಕೆ ಒಬ್ಬರೇ ಅರ್ಹರು. ಜೀವಿತದ ಅವಧಿಯಲ್ಲಿ ಒಮ್ಮೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗಾಗಿ 907-101-8670, 9343246892, 9148480363ಗೆ ಸಂಪರ್ಕಿಸಬೇಕೆಂದು ಕೋರಿದ್ದಾರೆ. ಇದೇ ವೇಳೆ ಪ್ರಮುಖರಾದ ಶಂಭುಲಿಂಗ್ ವಾಲ್ದೊಡ್ಡಿ, ವಿಠ್ಠಲ್ದಾಸ್ ಪ್ಯಾಗೆ, ಬಸವರಾಜ್ ಮಾಳಿಗೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಿಯರೇ, ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿಯೊಂದು ಮನೆ ಕಾರ್ಯಗಳನ್ನು ಒಂದು ಆಡಂಬರವಾಗಿ ನಡೆಸುವುದನ್ನು ನಾವು ನೋಡ್ತಾ ಇದ್ದೀವಿ. ಯಾವುದೇ ಚಿಕ್ಕ ಕಾರ್ಯಕ್ರಮಗಳಾಗಲಿ, ಇದ್ದವರು ಇಲ್ಲದವರು, ಶ್ರೀಮಂತರು ಬಡವರು ಎಲ್ಲ ಸೇರಿ ಒಂದು ಆಡಂಬರದ ಸಂಭ್ರಮಗಳಾಗಿ ಪರಿಣಮಿಸ್ತಾ ಇದೆ. ವಿಶೇಷವಾಗಿ ಕುಟುಂಬಗಳಲ್ಲಿ ನಡೆಯುತ್ತಿರುವಂತಹ ಈ ಮದುವೆ ಸಮಾರಂಭಗಳು ಇದ್ದವರು ಮಾಡ್ತಾರೆ, ಇಲ್ಲದವರು ಕೂಡ ಸಾಲ ಮಾಡಿಕೊಂಡು ಆದರೂ ಸಹ ನಮ್ಮ ಕಾರ್ಯ ಚೆನ್ನಾಗಿ ಆಗಬೇಕು, 4 ಮಂದಿ ನೋಡಬೇಕು, ಇಂತಹ ವಿಚಾರಗಳಲ್ಲಿ ತೊಡಗಿರ್ತಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಬಡವರು ಬಡವರಾಗಿ ಉಳಿತಾ ಇರ್ತಾರೆ. ಇದರ ಜೊತೆಗೆ ಮದುವೆ ಆದ ನಂತರ ಅವರು ಪಡುವಂತಹ ಕಷ್ಟ ಸಮಸ್ಯೆಗಳು ಅದು ಸಹಿಸಲಾರದು. ಇದ್ದವರು ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಪ್ರಸ್ತುತವಾಗಿ ತಿಳಿಸುವುದಾದರೆ, ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಇಲಾಖೆಯ ವತಿಯಿಂದ ಈ 6 ಸಮುದಾಯಗಳಿಗೆ ಸರಳವಾದಂತಹ ದುಂದು ವೆಚ್ಚವಿಲ್ಲದಂತಹ ಮದುವೆ ಸಮಾರಂಭವನ್ನು ನಡೆಸಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಇದರ ನಿಯಮಾವಳಿಗಳು ಈಗಾಗಲೇ ಈ ಕರಪತ್ರಗಳಲ್ಲಿ ಉಲ್ಲೇಖವಾಗಿದ್ದಾವೆ. ಈ ರೀತಿ ಮಾಡುವುದರಿಂದ ಒಂದು ಕುಟುಂಬಕ್ಕೆ ಒಂದು ಸಹಾಯವಾದಂತಹ ಸರ್ಕಾರದ ಸಹಾಯ ಹಸ್ತ ಇದೆ. ಈ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಇದರ ಜೊತೆಗಾರಿಕೆ ನಮ್ಮ ಜೊತೆಗಿರಬೇಕು ಅಂತ ವಿಚಾರವನ್ನು ಇಟ್ಕೊಂಡು ನಾವು BNSS ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ ಈ ಸದಸ್ಯರು ಕಳೆದ ಅನೇಕ ದಿನಗಳಿಂದ ಈ ವಿಚಾರವನ್ನು ಎಲ್ಲ ಕಡೆಗೆ ಪ್ರಸಾರವಾಗಬೇಕು, ಇದರ ಬಳಕೆಯನ್ನು ಮಾಡಬೇಕು ಎಂಬ ಪರಿಕಲ್ಪನೆಯನ್ನು ಹೊಂದ್ಕೊಂಡು ಈ ವಿಚಾರವನ್ನು ಮುಂದಿಡ್ತಾ ಇದ್ದೀವಿ. ಈ ಮಾತುಗಳನ್ನು ಕೇಳಿದಂತಹ ಪ್ರತಿಯೊಬ್ಬರು ನಿಮ್ಮ ಈ 6 ಸಮುದಾಯಗಳಲ್ಲಿ ನೀವು ಒಳಗೊಂಡಿದ್ದಂತಾದರೆ ನಿಮ್ಮ ದಾಖಲೆಗಳನ್ನು ಅದನ್ನು ಪರಿಷ್ಕರಿಸಿ ಈ ಸರಳ ವಿವಾಹಕ್ಕೆ ಸಹಕರಿಸಬೇಕಾಗಿ ನಾನು ವಿನಂತಿಸ್ತೇನೆ. ಈಗಾಗಲೇ ಅನೇಕರು ಇದರ ಬಗ್ಗೆ ಈ ಮಾಹಿತಿಯನ್ನು ಎಲ್ಲ ಕಡೆಗೆ ಹಳ್ಳಿಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ಇದ್ದವರಲ್ಲಿಯೂ ಇಲ್ಲದವರಲ್ಲಿಯೂ ಸಹ ಈ ವಿಷಯವನ್ನು ಮಂಡಿಸ್ತಾ ಇದ್ದಾರೆ. ನಾವು ಸಹ ಈ 6 ಸಮುದಾಯಗಳಲ್ಲಿ ಒಳಗೊಂಡಂತಹ ಪ್ರತಿಯೊಬ್ಬರು ಕೈ ಜೋಡಿಸಿ ನಮ್ಮ ಬಡತನದಲ್ಲಿಯೂ ಸಹ ನಮ್ಮ ಕಷ್ಟದಲ್ಲಿಯೂ ಸಹ ಸರ್ಕಾರ ನಮ್ಮ ಜೊತೆಗಿದೆ ಎಂಬ ವಿಚಾರವನ್ನು ಯೋಚಿಸಿಕೊಂಡು ಮದುವೆಗೆ ಯೋಚಿಸುವವರು ಈ ಕಾಯ್ದೆ ಅಡಿಯಲ್ಲಿ ಅಥವಾ ಈ ಕಾರ್ಯಕ್ರಮದ ಅಡಿಯಲ್ಲಿ ಬಂದು ಇದನ್ನು ಮುನ್ನಡೆಸಬೇಕಾಗಿ ನಾನು ವಿನಂತಿಸ್ತೇನೆ. ದುಂದು ವೆಚ್ಚವನ್ನು ನಾನು ಡಾಕ್ಟರ್ ರಾಜಶೇಖರ್ ಸೇಡಂಕರು, ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿಯ ಒಂದು ಸದಸ್ಯ. ಇವತ್ತಿನ ಒಂದು ವಿಶೇಷ ನಮ್ಮದೊಂದು ಪ್ರೆಸ್ ಮೀಟ್ ಕರೆಯೋದಕ್ಕೆ ಕಾರಣ ಏನಂತಂದರೆ, ನಾವು ನಮ್ಮ BNSS 6 ತಿಂಗಳಿಂದ ರಚನೆ ಆಯಿತು. ಅದರ ಮುಖ್ಯ ಉದ್ದೇಶಗಳೇನಂತಂದರೆ ಬೆಗ್ಗರ್ ಫ್ರೀ ಬೀದರ್, ಅಡಿಕ್ಷನ್ ಫ್ರೀ ಬೀದರ್ ಮತ್ತು ಸರಳ ವಿವಾಹವನ್ನು ಪ್ರೋತ್ಸಾಹಿಸೋದು. ಸೊ ಇದರಲ್ಲಿ ನಾವು ಪ್ರತಿ ವಾರ ಒಂದೊಂದು ಗ್ರಾಮ ಪಂಚಾಯತಿಗೆ ನಮ್ಮ ಸದಸ್ಯರು ಹೋಗಿ ಅಲ್ಲೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಂಥ ಒಂದು ಸಂದರ್ಭಗಳು ಮಾಡ್ತಾಯಿದ್ದೀವಿ ನಾವು. ಸೊ ಅದರ ಥರ ಒಂದು ನಮ್ಮ ಅಲ್ಪಸಂಖ್ಯಾತರ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ವತಿಯಿಂದ ಸರಳ ವಿವಾಹವನ್ನು ಪ್ರೋತ್ಸಾಹಿಸುತ್ತಾ ದ್ವಂದ್ವ ವೆಚ್ಚನ ಮಾಡದೆ ಯಾರು ಸಿಂಪಲಾಗಿ ಮದುವೆ ಮಾಡ್ಕೋತಾರೆ ಅವ್ರಿಗೆ ಒಂದು 50,000 ರೂಪಾಯಿ ಧನ ಸಹಾಯನ ಮಾಡ್ತಾಯಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದರೆ, ಇವತ್ತಿಂದ ಒಂದು ಕಲ್ಚರ್ ಏನಾಗಿದೆ ಅಂತಂದರೆ ದುಡ್ಡು ಖರ್ಚು ಮಾಡಿ ಫಂಕ್ಷನ್ ಮಾಡೋದು, ಆಮೇಲೆ ತೋರಿಸ್ಕೊಳ್ಳೋಂಥ ಪರಿಸ್ಥಿತಿ ಉಂಟಾಗಿದೆ. ಅಂದರೆ ಯಾರೋ ಮಾಡ್ತಾ ಇದ್ದಾರೆ ಅಂತ ನಾವು ಮಾಡೋಕ್ಕೆ ಹೋಗಿ ಸಾಲ ಮಾಡಿಕೊಂಡು ಮನೆ ಮಾರೋದು, ಹೊಲ ಮಾರ್ಕೊಂಡು ಅದು ಸಾಲ ತೀರಿಸೋದು ಇದೇ ಆಯಿತು. ಅಂದರೆ ಬಡವರು ಇರ್ತಾ ಇದ್ದಾರೆ. ಸೊ ಇದು ನಾವು ಖಂಡಿಸ್ತೀವಿ. ಸೊ ಇದೊಂದು
ಗೌರ್ಮೆಂಟ್ ಕಡೆಯಿಂದ ಒಂದು ಸ್ಕೀಮು ತಾವು ಯುಟಿಲೈಸ್ ಮಾಡ್ಕೋಬೇಕು. 28 ಫೆಬ್ರವರಿ ಒಳಗಾಗಿ ರಿಜಿಸ್ಟ್ರೇಷನ್ ಮಾಡಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಶಾಹೀನ್ ನಗರ್ ಶಾಹೀನ್ ಸ್ಕೂಲಲ್ಲಿ ಇದರ ಮುಖ್ಯ ಕಾರ್ಯಾಲಯ ಇರುತ್ತದೆ. ತಾವು ಬಂದು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅಲ್ಲಿ ಫೋನ್ ನಂಬರ್ ನಾವು ಕರಪತ್ರದಲ್ಲಿ ಕೊಟ್ಟಿದ್ವಿ, ಅದೇ ಫೋನ್ ನಂಬರ್ ಮಾಡ್ಕೊಂಡು ತಾವು ನೋಂದಣಿ ಮಾಡ್ಕೋಬೇಕು. ಇದರದೊಂದು ಸದುಪಯೋಗ ಮಾಡ್ಕೋಬೇಕಂತೇಳಿ ನಾವು BNSS ಕಡೆಯಿಂದ ತಮಗೆಲ್ಲರಿಗೆ ಕೋರ್ಕೊತಿದ್ವಿ. ಧನ್ಯವಾದ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಗ್ಯಾರಂಟಿ ಯೋಜನೆಗಳು ಸಾಮಾನ್ಯ ಜನರ ಬದುಕಿಗೆ ಸ್ಪಷ್ಟವಾದ ಲಾಭವನ್ನು ತಂದಿದೆ ಎಂದು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಅಮೃತರಾವ್ ಚಿಮ್ಕೋಡೆ ಹೇಳ್ತಾರೆ. ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಕಾರ್ಯಕ್ರಮ ಕುರಿತು ಪ್ರಚಾರ ಕಾರ್ಯ ಕೈಗೊಳ್ಳಲಿಕ್ಕೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂತಹ ಕಲಾಜಾತ ವಾಹನಕ್ಕೆ ಚಾಲನೆಯನ್ನು ಕೊಟ್ಟು ಅವರು ಮಾತನಾಡ್ತಾರೆ. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ, ಕುಟುಂಬಗಳ ಆಹಾರ ಭದ್ರತೆ, ಉಚಿತ ಪ್ರಯಾಣ ಸೌಲಭ್ಯ ಮತ್ತು ಯುವಕರಿಗೆ ನಿರುದ್ಯೋಗದ ಸಮಯದಲ್ಲಿ ಒಂದಿಷ್ಟು ಆರ್ಥಿಕ ಸಹಾಯ ನೀಡುವಂತಹ ಒಂದು ಈ ಯೋಜನೆಗಳು ಸಾಮಾಜಿಕ ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸ್ತಾ ಇದೆ. ವಿಶೇಷವಾಗಿ ಗ್ರಾಮೀಣ ಹಾಗೂ ಬಡವರ್ಗದ ಕುಟುಂಬಗಳಿಗೆ ದಿನನಿತ್ಯದ ಒಂದು ಖರ್ಚಿನ ಒತ್ತಡ ಕಡಿಮೆಯಾಗಿ ಶಿಕ್ಷಣ, ಆರೋಗ್ಯ, ಜೀವನ ಮಟ್ಟದಲ್ಲಿ ಸುಧಾರಣೆಯನ್ನು ಕಂಡು ಬರ್ತಾ ಇದೆ ಎಂಬುದು ವಿವಿಧ ವರದಿಗಳಿಂದ ನಮಗೆ ತಿಳಿದು ಬಂದಿದೆ ಎನ್ನುವಂಥ ಮಾತನ್ನು ಕೂಡ ಚಿಮ್ಕೋಡೆಯವರು ಹೇಳಿದರು. ಈ ಪ್ರಚಾರ ವಾಹನವು ಫೆಬ್ರವರಿ 3ರಿಂದ 7ರವರೆಗೆ ಪ್ರಚಾರ ಕೈಗೊಳ್ಳಲಿದೆ. ಬೀದರ್ ಜಿಲ್ಲೆಯ 20 ಗ್ರಾಮಗಳಿಗೆ ಈ ವಾಹನ ಸಂಚರಿಸಲಿದ್ದು, ವಾಹನದ ಜೊತೆಗೆ ವಾರ್ತಾ ಇಲಾಖೆಯಿಂದ ಆಯ್ಕೆ ಮಾಡಿರುವಂತಹ ಕಲಾ ತಂಡಗಳಿಂದ ಗ್ಯಾರಂಟಿ ಯೋಜನೆಗಳ ಕುರಿತು ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕರ್ಮಭೂಮಿ ಜಾನಪದ ಕಲಾ ತಂಡದ ಶಂಕರ್ ಚೊಂಡಿ, ನಂದೀಶ್ವರ ನಾಟ್ಯ ಸಂಘದ ದೇವದಾಸ್ ಚಿಮ್ಕೋಡ್ ಹಾಗೂ ಸಂಗಡಿಗರಿಂದ ಪಂಚ ಗ್ಯಾರಂಟಿ ಯೋಜನೆ ಕುರಿತು ಬೀದಿ ನಾಟಕ ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ಸುಳ್ಳೊಳ್ಳಿ, ಸಿನಿ ಚಾಲಕ ವಿಜಯ್ ಕೃಷ್ಣ ಸೋಲ್ಪೋರ್ ಆಮೇಲೆ ಸೇರಿದಂತೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಕೂಡ ಉಪಸ್ಥಿತರಿದ್ದರು. ಯಾಕೆ ಕೊಡ್ತಾರಂದ್ರೆ ನಾವು ಶಾಲೆ ಇದ್ದವ್ರು ತಿಳ್ಕೋಬೇಕು. ಬೋಲೋ ಭಾರತ ಮಾತಾ ಕಿ ಜೈ ಅಂತೇವು. ಮಾತಾ ಅಂದ್ರೆ ಹೆಣ್ಮಕ್ಳು, ಅದಕ್ಕೆ ಹೆಣ್ಮಕ್ಳು ಸ್ವತಂತ್ರ ಆಗಿರ್ಬೇಕಂತ ತಿಳ್ಕೊಂಡು ಪ್ರತಿ ತಿಂಗಳಿಗೆ ಒಂದು ಮನೆಗೆ BPL ಕಾರ್ಡ್ ಇರೋ ಹೆಣ್ಮಕ್ಳಿಗೆ 2,000 ಒಂದು ವರ್ಷಕ್ಕೆ 24,000 ರೂಪಾಯಿ. ಯಾರ ₹1 ಕೊಡ್ತಾರೆ. ಮಗ ಇದ್ದು ನಾ ಈಗ ಕುಡಿಲಕ್ಕಾದ್ರೆ ಯಾರು ಕುಡಿಲಕ್ಕಂದ್ರೆ ಇರ್ತದೆ ಹಾಲು ಅಂತ ಗ್ಯಾಸ್ ಕುಡಿಲಕ್ಕೆ ಹೋಗೋರು ₹10 ಕೊಡೋಣ. ತಾಯಿ ತಂದೆಗೆ ಹೆಣ್ಣು ಮಕ್ಕಳಿಗೆ ಆದ್ರೆ ಕರ್ನಾಟಕ ಸರ್ಕಾರ ಎಲ್ಲ ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ. ಅದು ಮಕ್ಕಳು ಓದೋರು ನಡೆದಾರ. ಯುವ ನಿಧಿ ಅಂತ ಹೇಳಿ ಓದಿನವರಿಗೆ ಅವರಿಗೆ 2 ವರ್ಷ ನೌಕರಿ ಸಿಕ್ಕಿಲ್ಲ ಅಂತ ಹೇಳಿದ್ರ 2023 ಪಾಸ್ ಆಗಿದ್ದವರು. ಡಿಗ್ರಿ ಮುಗಿಸಿದವರಿಗೆ ಒಂದು ತಿಂಗಳಿಗೆ 3,000 ರೂಪಾಯಿ. ಯಾಕ ಅವ್ರ ಕೆಲಸ ಹುಡುಕಿಲ್ಲ ಅಂದ್ರೆ ಮನೆಗೆ ಏನು ಮಾಡ್ತಾವ, ಆಯ್ ಮತ್ತೆ ಖಾಲಿ ನೀವು ಓದಿ ಏನು ಮಾಡಿದೆ ಬಸ್ ಫ್ರೀ ಬೈದಾಗ್ತಾರ. ಅವರು ಏನು ಮಾಡಿದಿ ಅಂತ ಬೈಬಾರ್ದು ಅಂತ ತಿಳ್ಕೊಂಡು 3,000 ಬಂದಾಗ ಮಗ ಚಂದಿದ್ರಿ ಅಂತಾಳೆ. ಹಿಂಗ ತರುಣ ಶಕ್ತಿ ಯುವ ನಿಧಿ ಇರ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು, ಗಂಡಸ ಮಕ್ಕಳು ಇರ್ಬೋದು, ಡಿಗ್ರಿ ಮಾಡಿದವರಿಗೆ 3,000 ರೂಪಾಯಿ ಪ್ರತಿ ತಿಂಗಳಿಗೆ, ಡಿಪ್ಲೊಮಾ ಮಾಡಿದವರಿಗೆ ಪ್ರತಿ ತಿಂಗಳಿಗೆ 1,500 ರೂಪಾಯಿ. ಅವ್ರು ಎಲ್ಲೋ ಬೇರೆ ಕೆಲಸ ಹುಡ್ಕೊಂಡು ಬಂದ್ರೆ ಈಗ ರಾಮಣ್ಣ ಭೀಮಣ್ಣ ಇದ್ದಾವ ಹೈದರಾಬಾದ್ ಹೋಗ್ತಾನೆ, ಹುಡುಕಿ ಬರ್ತಾನೆ, ರೊಕ್ಕ ಇರೋದು ತಾಯಿ ತಂದೆ ಕೊಡಲ್ಲ. 3,000 ರೂಪಾಯಿ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಕೊಟ್ಟಿದ್ರು. ಅದು ತಕೊಂಡು ಹುಡ್ಕೊಂಡು ಬಂದ್ರೆ ತಿಂಗಳಿಗೆ 20,000 ಬಂದ್ರೆ 2,000 ರೂಪಾಯಿ ಕೊಡ್ತಾನೆ. ಸೇರ್ಜಾಳ ಬಿತ್ತರಿ ಖಂಡಗೆ ರಾಶಿ ಮಾಡಿ ಅಂತ 2,000 3,000 ತಕೊಂಡು 1,500 ತಕೊಂಡು ನೌಕರಿ ಮಾಡಿ ಬಿಡ್ಬೇಕಂತ ತರುಣ ಶಕ್ತಿ ಹೋಯ್ತಿದ. ಬಟ್ಟಿ ಪಿರಿಯಾಗಿ ಕುಡ್ತೀವಿ, ತಕೊಂಡು ಬರಪ್ಪರಿ ನಡ್ಕೊತ ಬರ್ತೇವೆ, ಸಾಕೈತಿತ್ತು. ಈಗ ಬಟ್ಟಿ ಖರೀದಿ ಮಾಡಿದೆ, ಬಸ್ಸಿನ ಪಿರಿ ಹೋಯ್ತೆ, ಬಸ್ಸಿನ ಪಿರಿ ತಕೊಂಡು ಬರ್ತೆ. ನನಗೆ ಏನು ಲಾಭ ಆಯ್ತು ಅಂತ ಅವ್ರು ಹೇಳ್ತಾರ. ಒಂದು ತಂಗಿ ನಗಲತ್ತಾಳಲ್ಲಿ, ನಾನು ಡಿಗ್ರಿ ಮುಗಿಸಿದ್ದ, ಬಹಳ ಪರಿಚಯ ಇತ್ತು, ಆದ್ರೆ ನನಗೆ ಯುವ ನಿಧಿ ಕೊಟ್ಟು ನನಗೆ ಸ್ವತಂತ್ರ ಮಾಡ್ಯಾರ ಅಂತ. ಅಲ್ಲಿ ಇದೊಬ್ಬ ಕೂಲಿ ಮನುಷ್ಯ ಮಾಡ್ಲಿಕ್ಕೆ ಹತ್ತಿದ್ದ. ಕೂಲಿ ಮಾಡೋ ಮನುಷ್ಯ ನನಗೆ ಏನು ಕೆಲಸನೇ ಇರ್ತಿರ್ಲಿಲ್ಲ. ಅಂಥದ್ರಲ್ಲಿ ನಾನೇ ಕರೆಂಟ್ ಫೀಸ್ ಕಟ್ತಿಲ್ಲ, ತಿಂಗಳಿಗೆ 6,000 ಹೋಗ್ತೇನೆ. ನಮ್ಮ ಹೆಂಡತಿ ಭಾರಿ ಬೈತಿಳು, ಆಯಿ ಮನುಷ್ಯ ಬರೆಯೋ ಬೈತಿಳು. ಆದಾಗ ಕರೆಂಟ್ ಫ್ರೀ ಅಂದ್ರೆ ಮುಖ್ಯ ಖುಷಿ ಆಗೋದ, ಮುಖ್ಯಗಳು ಹಿಂಗ ಹೆಣ್ಣು ಮಕ್ಕಳು ಗಂಡಸು ಮಕ್ಕಳು ಕಾಯ್ದಿರಂದ್ರು ಒಂದು ರೊಕ್ಕದ 2 ಮುಖ ಇದ್ದಾನೆ. ಹೆಣ್ಣು ಮಕ್ಕಳು ಸ್ವತಂತ್ರ ಅಂತಂದ್ರೆ ಅಕ್ಕಿ ಫ್ರೀ. ಮತ್ತೆ ಹೇಳತ್ತ ನಂಗೆ 10 ಕಿಲೋ ಅಕ್ಕಿ ಹೊಂಟಿದ್ರಿ ಸಾಕಾಗೋಗಿತ್ತು, ಫ್ರೀ ಇದ್ದಿಲ್ಲ. ಅಕ್ಕಿ 10 ಕಿಲೋ ಬಂದಾಗ ನಾನೇ 2 ಕಿಲೋ ಅಕ್ಕಿ ಹೊಂಟಿದ್ದೆ. ಅಂದ್ರೆ ಪ್ರತಿ ಉಳಿಸ್ಬೇಕಂತದ
ಬದುಕ ಹಕ್ಕದ ಪ್ರತಿಯೊಬ್ಬರು ಬದುಕಬೇಕು. ಫೆಬ್ರವರಿ 4ರಂದು ಸಾಯಂಕಾಲ 5:30 ಗಂಟೆಗೆ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ರಂಗಭೂಮಿ ಟ್ರಸ್ಟ್ ಕೊಡಗು ಹಾಗೂ ಇಲ್ಲಿಯ ರಾಷ್ಟ್ರಭಕ್ತ ಮಿತ್ರ ಬಳಗದ ಒಂದು ಸಹಯೋಗದೊಂದಿಗೆ ಸಾರ್ವಜನಿಕರಿಗೆ ಅಂಬೇಡ್ಕರ್ ಅವರ ಬಗ್ಗೆ ಬಚ್ಚಿಟ್ಟ ಎಷ್ಟೋ ವಿಷಯಗಳನ್ನು ಬಹಿರಂಗಪಡಿಸುವ ಸದುದ್ದೇಶದಿಂದ ನಿಜ ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಬಳಗದ ಅಧ್ಯಕ್ಷ ಅರಹಂತ್ ಸಾವಳೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರಾಗಿ ಹುಟ್ಟಿದರೂ ಕೂಡ ಸ್ವಪ್ರಯತ್ನ ಸಾಧನೆಗಳಿಂದ ಮಾನವತಾವಾದಿಯಾಗಿ ಒಂದು ಅರ್ಥದಲ್ಲಿ ನಿಜ ಮಹಾತ್ಮರಾಗಿ ಬೆಳೆದದ್ದು ಅದ್ಭುತ ಒಂದು ಯಶೋಗಾಥೆ. ಇವರು ಯಾವುದೇ ಒಂದು ವರ್ಗಕ್ಕೆ ಸೇರಿದವರಲ್ಲ. ಅವರು ದೇಶದ ಆಸ್ತಿ, ಅವರ ಒಂದು ವ್ಯಕ್ತಿತ್ವ, ಆಮೇಲೆ ವಿದ್ವತ್ತು, ನಾಯಕತ್ವದ ಗುಣ, ಸಂಘಟನಾ ಸಾಮರ್ಥ್ಯ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಅವರ ಒಂದು ಮನಸ್ಥಿತಿ, ಆಮೇಲೆ ಶ್ರಮ ಅದ್ವಿತೀಯವಾಗಿರ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಬಾಬಾ ಸಾಹೇಬರಿಗೆ ಇದ್ದ ಖಚಿತತೆ, ನಿಷ್ಠುರತೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಅವರಿಗಿದ್ದ ನಿಲುವು, ಭಾರತ ಪಾಕಿಸ್ತಾನ ವಿಭಜನೆ ಸಂದರ್ಭದಲ್ಲಿ ಮುಸಲ್ಮಾನರ ಬಗೆಗಿನ ಅವರ ಅಭಿಪ್ರಾಯ ಇವೆಲ್ಲವನ್ನ ಈಗಿನ ಆಡಳಿತಾರೂಢರು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಮುಚ್ಚಿಟ್ಟಿದೆ. ಇತ್ತೀಚೆಗಂತೂ ಡಾಕ್ಟರ್ ಅಂಬೇಡ್ಕರ್ರನ್ನು ಒಂದು ವರ್ಗಕ್ಕೆ ಮೀಸಲಿಡಲಾಗಿದೆ. ಅವರು ಸಾಯೋವರೆಗೆ ಸತ್ತ ಮೇಲೂ ಅವಮಾನಿಸಿದ, ಅವರ ಸಾಧನೆಗಳನ್ನು ಮರೆಯಲಿಟ್ಟಿದ್ದ ಕಾಂಗ್ರೆಸ್ ಪಕ್ಷ ವೋಟ್ ಬ್ಯಾಂಕ್ಗಾಗಿ ಅವರ ಹೆಸರು, ಭಾವಚಿತ್ರವನ್ನು ಬಳಸಿಕೊಳ್ತಾ ಇದೆ ಎಂದು ಕಿಡಿಕಾರಿದರು. ಆದ್ದರಿಂದ ಪ್ರತಿಯೊಬ್ಬರೂ ಆಗಮಿಸಿ ನಾಟಕ ವೀಕ್ಷಿಸಬೇಕೆಂದು ಸಾವಳೆ ಕೋರಿದರು. ರಾಷ್ಟ್ರಭಕ್ತ ಮಿತ್ರ ಬಳಗದ ಪ್ರಮುಖರಾದ ಬಸವರಾಜ್ ಯದ್ಲಾಪುರೆ, ಭೀಮಣ್ಣ ಸೊರಳ್ಳಿ, ದತ್ತು ವಾಲ್ದೊಡ್ಡಿ, ಶಂಕರ್ ಖ್ಯಾಮ, ಷಣ್ಮುಖಪ್ಪ, ಸಂಜು ಜೀರ್ಗೆ, ನಾಗರಾಜ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವತಿಯಿಂದ ರಂಗಭೂಮಿ ಟ್ರಸ್ಟ್ ಕೊಡಗು ಇವರಿಗೆ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಯಾಕಂದರೆ ನಮ್ಮ ಬೀದರ್ ಜಿಲ್ಲೆ ಈಗಾಗಲೇ ಕರ್ನಾಟಕದಂಥ ಎಲ್ಲ ಜಿಲ್ಲೆಗಳಿಗೆ ಸುಮಾರು ಬಹಳಷ್ಟು ತಾಲೂಕುಗಳಲ್ಲೂ ಕೂಡ ಈ ಒಂದು ರಂಗಭೂಮಿ ನಾಟಕವನ್ನು ಪ್ರಸ್ತುತಪಡಿಸ್ತಾ ಇದೆ. ನಮ್ಮ ಬೀದರ್ ಜಿಲ್ಲೆಗೆ ನನಗನ್ನಿಸ್ತಾ ಇದೆ ಬಹಳ ತಡವಾಗಿ ಬಂದಿದ್ದಾರೆ. ಇದು ಬಹಳ ಮೊದಲೇ ಬರಬೇಕಾಗಿತ್ತು. ಆ ಒಂದು ಉದ್ದೇಶದಿಂದ ಅವರಿಗೂ ನಾನು ಒಂದು ಧನ್ಯವಾದ ವ್ಯವಸ್ಥೆನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯತೆಗಾಗಿ ಹುಟ್ಟಿದರು. ಸ್ವಪ್ನ ಸಾಧನೆಯ ಮಾನವತಾಗಿಯಾಗಿ ಒಂದು ಅರ್ಥ ನಿಜ ಮಹಾತ್ಮರಾಗಿ ಬೆಳೆದಿದ್ದರು. ಆದರೆ ಕೆಲವರು ಅಂದಿನ ಆಡಳಿತರು ಬಾಬಾ ಸಾಹೇಬ್ ಅವರಿಗೆ ಬಾಬಾ ಸಾಹೇಬರ ಉದ್ದೇಶಗಳನ್ನು ಮತ್ತು ಅವರು ಮಾಡಬೇಕಾದ ಯೋಜನೆಗಳು ಮುಚ್ಚಿಡುವ ಪ್ರಯತ್ನ ಮಾಡಿದರು. ಈ ಇಂದಿನ ಆವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡಿದ್ದಾಗ ಅವರಿಗೆ ಮಾಡಿದ ಅವಮಾನ, ಅವರಿಗೆ ಒಂದು ಅವರ ಅಂತಿಮವಾಗಿ ಅವರಿಗೆ ಸುಡಲಿಕ್ಕೆ ಮಹಾಪರಿನಿರ್ವಾಣ ಆ ದಿಲ್ಲಿದಲ್ಲಿ ಅವರಿಗೆ ಒಂದು ಇಂಚು ಜಾಗವನ್ನು ಕೊಡದೆ ಒಂದು ಮುಂಬೈಗೆ ಅವರ ಪಾರ್ಥಿವ ಶರೀರವನ್ನು ಕರೆತರಲಾಯಿತು. ಇದಕ್ಕೆ ನೇರ ಕಾರಣ ಅಂದಿನ ಆಡಳಿತ ಪಕ್ಷ ಮತ್ತು ಅಂದಿನ ಕುತಂತ್ರಿ ಕಮ್ಯುನಿಸ್ಟ್ಗಳು. ಆ ಒಂದು ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಾಗ ಅವರು ಶುಗರಿಂದ ಬಳಲುತ್ತಿದ್ದರೂ ಕೂಡ ಅವರು ಅನಾರೋಗ್ಯ ಇದೆ ಕೂಡ ಅವರಿಗೆ ಯಾರು ಕೊಂಡು ನೋಡ್ತಿರಲಿಲ್ಲ. ಆ ಒಂದು ಉದ್ದೇಶದಿಂದ ಈ ಒಂದು ನಾಟಕದಲ್ಲಿ ಸಂಪೂರ್ಣ ಒಂದು ಮಾಹಿತಿಯನ್ನು ನಮಗೆ ಬೆಳಕಿಗೆ ಬರಬೇಕಾಗಿದೆ. ಎಲ್ಲರ ನಾಯಕತ್ವ, ಬಾಬಾ ಸಾಹೇಬರ ನಾಯಕತ್ವ, ಗುಣ, ಸಂಘಟನಾ ಸಾಮರ್ಥ್ಯ, ಅಸ್ಪೃಶ್ಯತೆ ಮಿತ್ರ ಬಳಗ ಬೀದರ್ ಸಹಯೋಗದಿಂದ ರಂಗಭೂಮಿ ಟ್ರಸ್ಟ್ ಕೊಡಗು ಇವರೇನು ಬರುವ 4ನೇ ತಾರೀಕು ಬೀದರ್ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲೇನು ನಿಜ ಮಹಾತ್ಮ ಬಾಬಾ ಸಾಹೇಬ್ ಅಂತಕ್ಕಂಥ ಒಂದು ನಾಟಕದ ಪ್ರದರ್ಶನ ನಡೀತಾ ಇದೆ. ಈ ನಾಟಕದ ಮೂಲ ಉದ್ದೇಶ ಬಂದು ಬಾಬಾ ಸಾಹೇಬರ ಜೀವನ ಚರಿತ್ರೆ ಮನೆಗಳು ಮನಕ್ಕೂ ಮುಟ್ಟಬೇಕು. ಎಲ್ಲ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಸ್ಫೂರ್ತಿಯಾಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕಷ್ಟಗಳು, ನೋವುಗಳು, ಬಲಿದಾನಗಳು ಎಲ್ಲರಿಗೆ ಒಂದು ಸ್ಫೂರ್ತಿಯಾಗಬೇಕು, ಬಾಳಿಗೆ ಬೆಳಕಾಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅಡ್ಡಂಡ ಕರಿಯಪ್ಪ ಅವರ ನೇತೃತ್ವದಲ್ಲಿ ರಂಗಭೂಮಿ ಟ್ರಸ್ಟ್ ಅವರು ಏನು ಈ ನಾಟಕವನ್ನು 4ನೇ ತಾರೀಕು ಸಾಯಂಕಾಲ 5:30 ಗಂಟೆಗೆ ಹಮ್ಮಿಕೊಂಡಿದ್ದಾರೆ. ಆ ನಾಟಕಕ್ಕೆ ಬೀದರ್ ಜಿಲ್ಲೆಯ ಸಮಸ್ತ ಎಲ್ಲ ಯುವಕರು, ವಿದ್ಯಾರ್ಥಿಗಳು, ಎಲ್ಲ ಬಾಂಧವರು ಬಂದು, ಎಲ್ಲ ಸಮುದಾಯದ ಎಲ್ಲ ಬಾಂಧವರು ಬಂದು ಈ ನಾಟಕವನ್ನು ನೋಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮ ಹತ್ರ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಪತ್ರಿಕಾಗೋಷ್ಠಿ ಮುಖಾಂತರ. ಬಸವರಾಜ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.